ಕಲಾನ್ಸ್ ವ್ಲಾಗ್. ನಾನು ಕಲಾ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಮಾರ್ನಿಂಗೇ ವ್ಲಾಗ್ನ ಮಾಡೋದಕ್ಕೆ ಶುರು ಮಾಡಿದ್ದೆ. ಇವತ್ತು ಟೆರೆಸ್ ಮೇಲೆಲ್ಲ ತೊಗರಿ ತಳನ ಹಾಕಿದ್ರು. ಸೊ ಅದೆಲ್ಲ ಚೆನ್ನಾಗಿ ಒಣಗಿಬಿಟ್ಟಿತ್ತು. ಅದನ್ನು ಕ್ಲೀನ್ ಮಾಡ್ಕೊಳೋದೇ ಇವತ್ತಿನ ಕೆಲಸ. ಯಾವ ರೀತಿಯಾಗಿ ತೊಗರಿ ತಳನ ಬಡಿದು ಬೇಳೆನ ಸಪ್ರೇಟ್ ಮಾಡೋದಾಗಿರ್ಬೋದು, ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತು ಟೆರೆಸ್ನ ಫುಲ್ಲು ಕ್ಲೀನ್ ಮಾಡ್ಕೊಂಬಿಡ್ಬೇಕು. ಅದಕ್ಕೋಸ್ಕರ ಎಲ್ಲನೂ ತಳ್ಳುಗಳೆಲ್ಲ ಮೇಲೆ ಟೆರೆಸ್ ಮೇಲೆ ಹಾಕಿದ್ರಲ್ಲ ಎಲ್ಲ ಕೆಳಗಡೆ ಹಾಕ್ತಾಯಿದ್ದಾರೆ. ನಾನು ಆಲ್ರೆಡಿ ಒಂದು ಬ್ಲಾಗಲ್ಲಿ ಹೇಳಿದ್ದೀನಿ, ನಾವು ಹಳ್ಳಿ ಕಡೆ ಇರೋ ಮೇಲೆ ಮನೆಗೆ ಬೇಕಾಗಿರೋಂಥ ಕೆಲವೊಂದು ಸಾಮಗ್ರಿಗಳನ್ನ ನಾವೇ ಬೆಳ್ಕೊತೀವಿ. ಈಗ ಬೇಳೆ ಆಗಿರ್ಬೋದು, ಅಲಸಂಡೆ ಕಾಳಾಗಿರ್ಬೋದು, ಇನ್ನು ಇದಕ್ಕಿನ ಬೇಳೆ ಮಾಡ್ಕೊಳೋದು, ಒಣಕಾಳು ಮಾಡ್ಕೊಳೋದು, ಅದನ್ನು ಈ ರೀತಿಯಾದಂಥದ್ದೆಲ್ಲ ಮಾಡ್ಕೊತೀವಿ. ಇನ್ನು ಅವರೆಕಾಯಿನ ಅದು ತಳ್ಳು ಮಾಡ್ಕೊಂಡು ಅದನ್ನು ಒಣಗಿಸ್ಕೊಂಡ್ರೆ ಅವರೇ ಬೇಳೆ ಆಗುತ್ತೆ. ಸೊ ಈ ರೀತಿಯಾದಂಥದ್ದೆಲ್ಲ ಮಾಡ್ಕೊತೀವಿ, ಅದರಲ್ಲಿ ಏನಿದಿಲ್ಲ. ಸೊ ಎಲ್ಲ ಈ ಸತಿ ಅಂದಾಜು ಎಷ್ಟಾಗುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ, ಬಟ್ ಜಾಸ್ತಿ ಬೇಳೆ ಆಗುತ್ತೆ. ಸೊ ಎಲ್ಲ ಮೇಲಿಂದ ಕೆಳಗಡೆ ಜಾಸ್ತಿ ಇತ್ತಲ್ಲ, ಅದಕ್ಕೆ ಎಸ್ಸತಿ ಹತ್ತೋದು ಎಸ್ಸತಿ ಇಳಿಯೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಮೇಲಿಂದನೇ ಹಂಗೇನೆ ಅಲ್ಲಿಂದನೇ ಸುರಿತಿದ್ರು. ಅದು ಎಲ್ಲ ಕಡೆಯೂ ಹರಡಿತ್ತು. ಅದನ್ನೆಲ್ಲ ಆಮೇಲೆ ನಾನು ಗುಡಿಸ್ದೆ, ಅದನ್ನು ತೋರಿಸ್ತೀನಿ. ಸೊ ಇದನ್ನು ನೋಡಿ ಮೇಲಿಂದ ಸುರಿತಾಯಿತ್ತು ಹೀಗೆ. ಇದನ್ನೆಲ್ಲ ಅಳ್ಬಿಟ್ಟು ನೀಟಾಗಿ ಒಣಗಿಸ್ಬೇಕು. ಇದು ಆಲ್ರೆಡಿ ಒಣಗಿದೆ, ಬಟ್ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಒಣಗಲಿ ಬಿಸಿಲಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಅಳ್ತಾ ಇದ್ದೀವಿ. ಇದನ್ನು ಚೆನ್ನಾಗಿ ಅಳ್ಬಿಟ್ಟು ಕಾಲಲ್ಲೇ ಆಡೋದೇನು ಕೈಯಲ್ಲೆಲ್ಲ. ಸುಮ್ಮನೆ ನಾನು ಸ್ಟಾರ್ಟಿಂಗು ಸ್ವಲ್ಪ ಜಾಸ್ತಿ ಇದ್ದಲ್ಲ, ಒಂದೇ ಕಡೆ ಗುಡ್ಡೆ ಹಾಕಿರೋದ್ರಿಂದ ಸ್ವಲ್ಪ ಕೈಯಲ್ಲೇ ಸ್ಟಾರ್ಟಿಂಗಲ್ಲಿ ಅಳ್ಬಿಟ್ಟು ನೆಕ್ಸ್ಟ್ ಕಾಲಲ್ಲೇ ಹರಡಿದ್ವಿ. ಇದು ಏನಿಲ್ಲ, ಚೆನ್ನಾಗಿ ಒಣಗಿಬಿಟ್ಟಿದೆ. ಆಗಲೇ ಒಂದು 15 ದಿವಸ ಆಗಿತ್ತು ನಾವು ಮೇಲ್ಗಡೆ ಎಲ್ಲ ಒಣಗಾಕಿ. ಜಾಸ್ತಿ ದಿವಸನೇ ಆಗಿತ್ತು, ಟೈಮ್ ಸಿಕ್ಕಿರಲಿಲ್ಲ ಅಷ್ಟೇನೆ ಅದನ್ನು ಕ್ಲೀನ್ ಮಾಡ್ಕೊಳೋದಕ್ಕೆ. ಇದು ಒಂದು ದಿವಸ ಅಂತೂ ಖಂಡಿತ ಇದ್ದೇ ಇರುತ್ತೆ. ಇದೆಲ್ಲ ಏನು ಈಗಲೇ ಆಗೋಗೋಂಥ ಕೆಲಸಗಳಲ್ಲ. ಸೊ ಇದಕ್ಕೆಲ್ಲ ಟೈಮ್ ಬೇಕಾಗುತ್ತೆ, ಮತ್ತು ಜನನೂ ಇರಬೇಕು ಸ್ನೇಹಿತರೆ. ಒಬ್ಬೊಬ್ಬರೇ ಮಾಡೋದಕ್ಕೆ ಖಂಡಿತ ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಒಂದು 3 ಜನ 4 ಜನ ಇದ್ದರೆ ಬೇಗ ಬೇಗ ಆಗುತ್ತೆ. ಹಂಗೇನೆ ಏನು ಗೊತ್ತಾ, ಜನ ಜಾಸ್ತಿ ಇದ್ದರೆ ಮಾತಾಡಿಕೊಂಡು ಕೆಲಸ ಮಾಡಿಕೊಂಡ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ. ಒಬ್ಬರು ಎಷ್ಟೊತ್ತು ಮಾಡ್ತೀರಾ, ಬೇಜಾರಾಗುತ್ತಲ್ವ. ಹಾಗೆಯೇ ಇನ್ನೂ ಮುಗಿಲ್ವೇನಪ್ಪ ಕೆಲಸ ಅನ್ನೋದು ಫೀಲ್ ಆಗುತ್ತೆ. ಏನೇ ಆಗಲಿ ಎಲ್ಲರೂ ಸೇರ್ಕೊಂಡು ಮಾಡಿದ್ರೇ ಕೆಲಸ ಬೇಗ ಆಗೋದು. ಈ ಥರ ಕೆಲಸ ಆಗಿರ್ಬೋದು, ಏನೇ ಕೆಲಸ ಆಗಿದ್ರೂ. ಹಳ್ಳಿಗಳಲ್ಲಿ ನಾನು ಹೇಳ್ದಂಗೆ ಮನೆ ಒಳಗಡೆದೇ ಕೆಲಸ ನಾನು ನೋಡ್ಕೊಳೋದು. ಆಚೆ ನಮ್ಮನ್ನೇನು ಕರೆದು ಇಲ್ಲ, ನಮ್ಮ ಮಾವನವರಾಗಲಿ ನಮ್ಮ ಅತ್ತೆಯವರಾಗಲಿ ಬಾ ಅಂತ. ಸೊ ನಾನು ಮನೆ ಮೇಂಟೈನ್ ಮಾಡ್ತೀನಿ. ಏನಾದರೂ ಕೆಲಸಗಳು, ಅಡುಗೆ ಮಾಡೋದು, ನಾಷ್ಟ ಮಾಡೋದು, ಆ ರೀತಿಯಾದಂಥದ್ದು. ಇನ್ನು ಆಚೆ ಕೆಲಸನೂ ಅಷ್ಟೊಂದು ಸುಲಭ ಅಲ್ಲ ಸ್ನೇಹಿತರೆ, ಖಂಡಿತವಾಗ್ಲೂ. ಇವಾಗ ನೋಡಿ, ನಾವು ತೊಗರಿ ತಳ್ಳನ ಕೀಳಬೇಕು ಅಂದರೆ ಬಿಸಿಲಲ್ಲಿ ಹೋಗಿ ಎಷ್ಟೊತ್ತು ಕೀಳ್ತೀರ, ಅದು ನಿಂತ್ಕೊಂಡು ಕಿತ್ಕೊಂಡು ಬರಬೇಕು ಅಂದರೆ ತುಂಬಾ ಕಾಲಾಗಿರ್ಬೋದು. ನಮ್ಮ ಅತ್ತೆಗಂತೂ ಇದನ್ನು ಕಿತ್ತಿ ಸ್ವಲ್ಪ ದಿವಸ ಮಂಡಿ ನೋವು ಬಂದುಬಿಟ್ಟಿತ್ತು ನಿಂತ್ಕೊಂಡು ಕೀಳೋದಕ್ಕೆ. ಆಮೇಲೆ ಕೈ ಆಗಿರ್ಬೋದು. ಹೇಳ್ಬೋದು ಹಳ್ಳಿ ಕಡೆ ನಾವು ಕೆಲಸಗಳೇನು ಅಷ್ಟೊಂದು ಸುಲಭ ಅಲ್ಲ, ತುಂಬಾ ಕಷ್ಟ ಅಂತ ಇರುತ್ತೆ. ಬಟ್ ಅವರಿಗೆ ಮಾಡಿ ಮಾಡಿ ಅಭ್ಯಾಸ ಆಗಿರುತ್ತೆ. ಆಮೇಲೆ ಅಂದರೂ ವಯಸ್ಸಾದ್ಮೇಲೆ ಮಾಡಿದ್ರೂ ಇನ್ನೂ ನೋವೇ ಅಲ್ವಾ, ಮೈ ಕೈ ನೋವು ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ, ಏನು ಮಾಡೋದಕ್ಕಾಗಲ್ಲ. ಬಟ್ ಮಾಡಲೇಬೇಕು, ಹಂಗಂತ ಬಿಡೋದು ಇಲ್ಲ. ನಮ್ಮ ಮನೇಲಿ ಮಾಡ್ತಾರೆ. ಇನ್ನು ನೀರು ಬಿಟ್ಟಿದ್ರು, ಅದಕ್ಕೇ ಸ್ವಲ್ಪ ಅದು ಒಣಗೋಷ್ಟರಲ್ಲಿ ಹಸುಗಳು ಮೈ ತೊಳೆದ್ಬಿಡೋಣ ಅಂತ ನಮ್ಮ ಅತ್ತೆನೂ ನಮ್ಮ ಹಸುನ ತೊಳಿತಾಯಿದ್ರು. ನಾಟಿ ಹಸುಗಳೇನು ಅಷ್ಟೊಂದು ಗಲೀಜು ಮಾಡ್ಕೊಳಲ್ಲ, ಸೀಮೆ ಹಸುಗಳೇನೆ ಜಾಸ್ತಿ. ಒಂದು ಸೀಮೆ ಹಸು ಇದೆ, ಇನ್ನೆಲ್ಲ ನಾಟಿ ಹಸುಗಳೇ ನಮ್ಮ ಮನೇಲಿ. ಸೊ ನೀರು ಬಿಟ್ಟಿದ್ರಲ್ಲ, ನಾನು ಹಾಗೇನೆ ಕೊಳಗಗಳಿಗೆಲ್ಲ ನೀರು ಇಟ್ಕೊಂಡ್ಬಿಡ್ಬೇಕು. ಒಂದೇ ಕೊಳಗನೇ ನೀರು ಇಟ್ಕೊಂಡ್ಬಿಡ್ತೀನಿ. ಅಡುಗೆಗೆಲ್ಲ ನಾನು ಇದೇ ಯೂಸ್ ಮಾಡೋದು, ಫಿಲ್ಟರ್ದೆಲ್ಲ ಏನು ಯೂಸ್ ಮಾಡಲ್ಲ. ಯಾವಾಗಲೂ ಅಲ್ಲೋಗಿ ಇಟ್ಕೊಂಡು ನಿಂತ್ಕೊಳೋಕೆ ಟೈಮ್ ವೇಸ್ಟ್ ಆಗುತ್ತೆ. ಈ ಥರ ಕೊಳಗಕ್ಕೆಲ್ಲ ನೀರು ಇಟ್ಕೊಂಡ್ಬಿಟ್ರೆ ಬೇಗನೆ ಅಡುಗೆ ಮನೇಲಿ ಇಟ್ಕೊಂಡಿರ್ತೀನಿ, ಬೇಗನೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇನ್ನು ನಮ್ಮ ತಾನ್ಯ ಏನು ಮಾಡ್ತಾಯಿದ್ರು ಅಂದರೆ, ಹೆಂಗೋ ಅವಳ ಪಾಡಿಗೆ ಅವಳು ಆಟ ಆಡ್ಕೊಂಡಿದ್ಲು. ಸುಮ್ಮನೆ ಕಾರ್ ಒಳಗಡೆ ಕೂರಿಸ್ಬಿಟ್ಟಿದ್ರೆ ಆಟ ಆಡ್ಕೊಂಡಿರ್ತಾಳೆ, ಏನು ತೊಂದರೆ ಮಾಡಲ್ಲ. ಒಂದೊಂದು ಸತಿ ಯಾರನ್ನ ಜೊತೆಗಿದ್ರೇ ಮಾತ್ರ ಅಲ್ವಾ ಸ್ವಲ್ಪ ತೀಟೆ. ಒಬ್ಬಳೇ ಇದ್ದರೆ ಯಾರಿರ್ತಾರೆ, ಆರಾಮಾಗಿ ಕೂತ್ಕೊಂಡು ಆಟ ಆಡ್ಕೊತಾ ಇದ್ಲು. ತಿಂಡಿ ಎಲ್ಲ ಮಾಡಿಸ್ಬಿಟ್ಟಿದ್ದೆ. ಅವ್ರ ಅಕ್ಕ ಸ್ಕೂಲ್ಗೆ ಹೋಗೋ ಅಷ್ಟರಲ್ಲೇ ಇವಳಿಗೂ ತಿಂಡಿ ಮಾಡಿಸ್ಬಿಡ್ತೀನಿ, ಆವಾಗ ಸುಮ್ಮನೆ ಆರಾಮಾಗಿರ್ತಾಳೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದಾಳೆ, ಆಮೇಲೆ ಮಲಗಿಸ್ತೀನಿ. ಅಮ್ಮಮ್ಮ ಅಂದರು ಒಂದು 3 ಅವರ್ ಮಲ್ಕೊತಾಳೆ. ಅವಳು ಮಲ್ಕೊಂಡ್ರೆ ನನಗೆ ನೆಕ್ಸ್ಟ್ ಕೆಲಸ ಮಾಡೋಕ್ಕಾಗೋದು. ಇವತ್ತು ಸ್ವಲ್ಪ ಕೆಲಸ ಜಾಸ್ತಿನೇ ಅಂತ ಹೇಳ್ಬೋದು. ಇನ್ನು ಮಕ್ಕಳಿರೋ ಮನೆ ಅಂತ ಗೊತ್ತಿರ್ತಲ್ಲ, ಎಷ್ಟೇ ಕ್ಲೀನ್ ಮಾಡಿದ್ರು ಏನೋ ಒಂದು ಹರಡಿರೋದಂತೂ ಇದ್ದೇ ಇರುತ್ತೆ. ನೋಡಿ, ಕ್ಲೀನ್ ಮಾಡಿರೋ ಥರನೇ ಕಾಣಲ್ಲ. ಆಟ ಸಾಮಾನಲ್ಲಿ ಅದೆಷ್ಟೊತ್ತು ಆಟ ಆಡ್ತಾಳೆ. ಒಂದು ಸ್ವಲ್ಪ ಹೊತ್ತು ಆಟ ಆಡೋದಕ್ಕೆ ಇರೋಬ್ಬರ ಆಟ ಸಾಮಾನೆಲ್ಲ ಅಳ್ಕೊಂಬಿಟ್ಟಿರ್ತಾಳೆ. ಇನ್ನೂ ಜಾಸ್ತಿ ಇದ್ದಾವೆ, ಬಟ್ ಸದ್ಯಕ್ಕೆ ಇಷ್ಟು ಅವಳಿಗೆ ಕೊಟ್ಟಿರೋದು ಆಟ ಆಡ್ಕೊಳ್ಳಿ ಅಂತ ಹೇಳ್ಬಿಟ್ಟು.
ದಿನ ಅವಳು ಆಟಾಡೋಕ್ಕೆ ತೆಗಿಯೋದು, ನಾವು ಎತ್ತಿಕ್ಕೋದು, ಇದೇ ಆಗೋಗ್ಬಿಡುತ್ತೆ ಅಲ್ವಾ ಮಕ್ಕಳಿರೋ ಮನೇಲಿ. ಒಂದು ಕಡೆ ಅಂತಲ್ಲ, ಹಾಸಿಗೆ ಮಂಚದ ಮೇಲಿರೋ ಅಂಥ ಹಾಸಿಗೆ ಮೇಲಾಗಿರ್ಬೋದು, ಈ ಥರ ನೆಲದಲ್ಲಿ ಅಲ್ಲಿ ಇಲ್ಲಿ ಒಂದು ರೂಮಲ್ಲ 2 ರೂಮಲ್ಲೂ ಇದ್ದೇ ಇರುತ್ತೆ. ಅವನ್ನೆಲ್ಲ ಎತ್ತಿಕೊಡಷ್ಟೇ ನಮ್ಮ ಕೆಲಸ ಆಗುತ್ತೆ. ಮಕ್ಕಳು ಅಂದಮೇಲೆ ಆ ಏಜಲ್ಲಿ ಅಲ್ವಾ ಆಟಾಡಬೇಕು. ಅಟ್ಲೀಸ್ಟ್ ಇಷ್ಟೂ ಆಟ ಸಾಮಾನುಗಳು ಅವ್ರಿಗೆ ಕೊಡಲಿಲ್ಲ ಅಂದರೆ ಹೆಂಗೆ ಅವ್ರು ಟೈಮ್ ಪಾಸ್ ಮಾಡೋದು ಅಲ್ವಾ. ಅದಕ್ಕೋಸ್ಕರ ಅಷ್ಟನ್ನು ಕೊಟ್ಟಿರ್ತೀನಿ. ಇನ್ನು ಅಡುಗೆ ಮನೆಯಲ್ಲೆಲ್ಲ ಕ್ಲೀನಾಗಿತ್ತು. ನಾನು ಬೆಳಗ್ಗೆನೇ ಮುದ್ದೆ ಮಾಡಿಬಿಟ್ಟಿದ್ದೆ. ಈ ರೀತಿಯಾದಂಥ ಕೆಲಸಗಳಿದ್ದಾಗ ಬೆಳಗ್ಗೆನೇ ಮುದ್ದೆ ಮಾಡಿಬಿಟ್ರೆ ಬೆಸ್ಟು. ಯಾಕಂದರೆ ಅವರೂ ಒಂದು ಸೈಡ್ ಊಟ ಮಾಡಿಬಿಟ್ಟು ಸಂಜೆ ತನಕ ಕೆಲಸ ಇರುತ್ತೆ ಅಂದ್ಕೊಳ್ಳಿ, ಮಧ್ಯದಲ್ಲೆಲ್ಲ ಬಂದು ಊಟ ಮಾಡೋಕ್ಕೆಲ್ಲ ಆಗಲ್ವಲ್ಲ. ಅದಕ್ಕೋಸ್ಕರನೇ ಮುದ್ದೆ ಮಾಡಿಬಿಟ್ಟು ಮೊಸಪ್ಪು ಸಾಂಬಾರು ಮಾಡಿದ್ದೆ. ಇನ್ನು ಸಂಜೆ ತನಕನೂ ಹೆಂಗೋ ನಡೆಯುತ್ತೆ, ಅಡುಗೆ ಮನೆ ಕೆಲಸ ಏನಿರೋದಿಲ್ಲ. ಮಜ್ಜಿಗೆ ಸಹ ಕರಿಬೇಕು. ಇನ್ನೇನು ಬೇಸಿಗೆ ಶುರು ಆಗ್ತಾ ಇದೆ, ಮಜ್ಜಿಗೆ ಅಂತೂ ಬೇಕೇ ಬೇಕಾಗುತ್ತಲ್ವ. ಸೊ ಇನ್ನೊಂದು ಸ್ವಲ್ಪ ಇದೆ. ನಮ್ಮ ಮನೇಲಿ ಜಾಸ್ತಿ ಏನು ಮಾಡ್ಕೊಳ್ಳಲ್ಲ. ಬೇಗನೆ ಇದನ್ನು ಮಜ್ಜಿಗೆ ಕರೆದುಬಿಟ್ಟು ಕೊಟ್ಬಿಟ್ರೆ ನನ್ನ ಕೆಲಸ ಮುಗಿಯುತ್ತೆ ಅಡುಗೆ ಮನೆಯದು. ಇದು ಅರ್ಧ ದಿನದ ಕೆಲಸ ಅಷ್ಟೇ, ಇನ್ನು ಕೆಲಸ ಬಾಕಿ ಇದೆ. ಮುದ್ದೆ ಎಲ್ಲ ಮಾಡಿದ್ನಲ್ಲ, ನಾಷ್ಟ ಎಲ್ಲ ಮಾಡಿದ್ರಲ್ಲ, ಅದನ್ನು ಕ್ಲೀನ್ ಮಾಡಿಕೊಂಡೆ ಅಡುಗೆ ಮನೆಯದು. ಈಗ ಇನ್ನೊಂದು ಸರ್ತಿ ಕಸ ಗುಡಿಸ್ಬಿಡ್ತೀನಿ. ನನಗೆ ಮನೇಲಿ ಓಡಾಡಬೇಕಾದ್ರೆ ಕಾಲಿಗೆಲ್ಲ ಹಂಗಂಗೆ ಸಿಗೋ ಧೂಳು ಆ ಥರ ಇರಬಾರ್ದು. ಇವಾಗ ನಾನು ಒಂದು ಸರ್ತಿ ಕಸ ಗುಡಿಸಿದ್ದೆ ಬೆಳಗ್ಗೆನೆ. ಬಟ್ ಇವಾಗ ಸ್ಕೂಲಿಗೆ ಮಕ್ಳನ್ನ ಕಳಿಸಿರ್ತೀವಿ, ನಾವೆಲ್ಲ ನಾಷ್ಟ ಮಾಡಿರ್ತೀವಿ, ಓಡಾಡ್ತಿರ್ತೀವಲ್ಲ. ಸೊ ಇವಾಗ ಒಂದು ಸರ್ತಿ ಕಸ ಗುಡಿಸ್ಬಿಟ್ರೆ ಇನ್ನು ಸಂಜೆ ತನಕ ಯಾವುದೇ ರೀತಿಯಾದಂಥ ಕೆಲಸ ಇರೋಲ್ಲ. ಕಸ ಗುಡಿಸೋದಾಗಿರ್ಬೋದು. ಮತ್ತು ಹುಡುಗರು ಓಡಾಡ್ತಿರ್ತಾರೆ ಅಂದಮೇಲೆ ಧೂಳು ಜಾಸ್ತಿ. ಇನ್ನು ಈ ನಡುವೆ ಅಂತೂ ಬೇಸಿಗೆ ಅಲ್ವಾ, ಇನ್ನು ಗಾಳಿ ಬೀಸ್ತಾ ಇರುತ್ತೆ, ಧೂಳಂತೂ ಸಿಕ್ಕಾಪಟ್ಟೆ ಬರ್ತಾನೆ ಇರುತ್ತೆ. ನಿಮ್ಮ ಜೊತೆ ಈ ವಿಷಯನ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು. ಏನಪ್ಪ ವಿಷಯ ಅಂತ ಅಂದರೆ, ಕಂಪೇರ್ ಮಾಡೋದು. ನಮ್ಮನ್ನು ನಾವು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ತೀವಿ ಅಲ್ವಾ. ಖಂಡಿತ ಈ ತಪ್ಪನ್ನ ಮಾಡೋಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ಯಾಕಂದರೆ ನಾನು ಮಾಡಿದ್ದೆ ಈ ರೀತಿಯಾದಂಥದ್ದು. ಏನಂತಂದರೆ, ನಮ್ಮ ಫ್ರೆಂಡ್ಸ್ ಇವಾಗ ಅವರೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ, ನಾನು ಮನೆಯಲ್ಲೇ ಇದ್ಕೊಂಡು ಸುಮ್ಮನೆ ಮನೆ ಕೆಲಸ ಮಾಡ್ಕೊಂಡಿದ್ದೀನಿ, ಏನು ಮಾಡ್ತಾಯಿದ್ದೀನಿ ನಾನು ಅನ್ನೋದ್ರ ಬಗ್ಗೆ ನನಗೆ ಯೋಚನೆ ಬಂತು. ಸೊ ಇದನ್ನು ನಾನು ಆಲ್ರೆಡಿ ಒಂದು ಸತಿ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಇಂಟ್ರೊಡಕ್ಷನ್ ವೀಡಿಯೋದಲ್ಲಿ. ಸೊ ನಮಗೆ ಅನಿಸಿದ್ದು ಅದೇನೇನೆ, ಏನು ಮಾಡ್ತಾಯಿದ್ದೀನಿ ನಾನು, ಮದುವೆ ಆಯಿತು, ಮಕ್ಕಳಾಯಿತು, ಇನ್ನಷ್ಟೇನೇನ ಮನೆ ಕೆಲಸ ಮಾಡ್ಕೊಂಡು ಮನೇಲಿ ಇದ್ಕೊಂಡು ಮಕ್ಕಳು ನೋಡ್ಕೊಳೋದು, ಇದೇನೇನ ನನ್ನ ಜೀವನ ಅಂತ ನನಗೆ ಅನಿಸ್ಬಿಡ್ತು. ಬಟ್ ಇದೇ ಅಲ್ಲ. ನಾವು ಸಮಯ ತೊಗೊಬೇಕು. ಯಾಕೆ ಅಂದರೆ ನಮ್ಮ ಮಕ್ಕಳು ಸ್ವಲ್ಪ ದೊಡ್ಡವರಾಗೋ ತನಕ ಅಷ್ಟೇನೆ. ಇವಾಗ ನನ್ನ ದೊಡ್ಡ ಮಗಳು ಸ್ಕೂಲಿಗೆ ಹೋಗ್ತಾ ಇದ್ದಾಳೆ. ಇನ್ನು ಚಿಕ್ಕವಳು ಇವಾಗ ಒಂದು 2.5 ವರ್ಷ ಅಂದ್ಕೊಳ್ಳಿ. ಅವಳು ಇನ್ನೊಂದು ಸ್ವಲ್ಪ ದೊಡ್ಡವಳಾದಮೇಲೆ ಅವಳು ಸ್ಕೂಲಿಗೆ ಹೋಗ್ತಾಳೆ. ಆವಾಗ ನನಗೆ ಮತ್ತೆ ಅದೇ ಫ್ರೀ ಟೈಮೇನೆ. ಆವಾಗ ನಾವು ಬೇರೆ ಏನಾದರೂ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಕೆಲ್ಸಕ್ಕೆ ಹೋಗೋದಾಗಿರ್ಬೋದು, ಏನಾದರೂ ಬೇರೆ ಯೋಚನೆ ಮಾಡಬೇಕು. ಬಟ್ ಈ ಸಮಯದಲ್ಲಿ ನಮಗೆ ಖಂಡಿತ ಅನಿಸುತ್ತೆ ಅಲ್ವಾ. ಅನಿಸಿರುತ್ತೆ ಎಲ್ಲರಿಗೂ. ಯಾವ ರೀತಿ ಅಂತಂದರೆ, ಮಕ್ಕಳನ್ನ ನೋಡ್ಕೊಬೇಕು, ಮನೇಲೇ ಇರಬೇಕು, ಇದು ಒಂಥರ ಬೋರಿಂಗ್ ಆಗೋಗ್ಬಿಟ್ಟಿರುತ್ತೆ. ಎಲ್ಲೂ ಹೋಗೋಕ್ಕೂ ಆಗೋದಿಲ್ಲ. ಅಕಸ್ಮಾತ್ ಹೋದ್ರೂ ಮಗುನ ಬಿಟ್ಟು ಹೋಗಬೇಕು, ಇಲ್ಲ ಅವಳನ್ನ ಕರ್ಕೊಂಡು ಹೋಗಬೇಕು. ಏನಾಗ್ತಿದೆ ಅದು ಒಂದು ಸ್ಟೆಪ್ ಅಷ್ಟೇನೆ, ಚೇಂಜಸ್ ಆಗುತ್ತೆ. ಅದೇ ರೀತಿಯಾಗಿರೋದಿಲ್ಲ. ಆ ಒಂದು ಸಂದರ್ಭದಲ್ಲಿ, ಆ ಒಂದು ಟೈಮ್ ಪೀರಿಯಡಲ್ಲಿ ಆ ರೀತಿ ಆಗುತ್ತೆ ಅಷ್ಟೇನೆ. ಮಕ್ಕಳು ಹುಟ್ಟಿದ ಮೇಲೆ ಸ್ವಲ್ಪ ಟೈಮು ಚೇಂಜ್ ಆಗುತ್ತೆ. ನಾವಾಗಿರ್ಬೋದು, ನಮ್ಮ ಬಗ್ಗೆಗಿಂತ ಮಕ್ಳ ಬಗ್ಗೆನೇ ಕೇರ್ ಮಾಡೋದು ಜಾಸ್ತಿ ಆಗಿರ್ತೀವಿ. ಸೊ ಮಕ್ಕಳು ಸ್ವಲ್ಪ ದೊಡ್ಡವರಾಗೋ ತನಕ ಅಷ್ಟೇನೆ. ಆಮೇಲೆ ಏನು ಅವ್ರಿಗೆ ಏನು ಬೇಕು ಅನ್ನೋದನ್ನು ಅವರೇ ಬಾಯ್ಬಿಟ್ಟು ಕೇಳೋ ತನಕ ಅಷ್ಟೇನೆ. ಸೊ ವೆಯ್ಟ್ ಮಾಡಬೇಕು, ನಮಗೆ ಅಂತ ಒಂದು ಸಮಯ ಬರುತ್ತೆ. ಅಲ್ಲಿ ತನಕ ಪಾಸಿಟಿವಾಗಿ ಥಿಂಕ್ ಮಾಡಿ ಮುಂದೆ ಏನು ಮಾಡಬೇಕು, ಇಷ್ಟು ವರ್ಷ ಕಳೆದು ನೆಕ್ಸ್ಟ್ ನಾನೇನು ಅಂತ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅದಕ್ಕೆ ಪ್ರಿಪೇರ್ ಆಗಿ ಅಂತ ನಾನು ಹೇಳ್ತಾಯಿದ್ದೀನಿ. ಸೊ ಇದನ್ನು ನೀವು ತಲೆಗೆ ಹಾಕ್ಕೊಂಡು ಸ್ವಲ್ಪ ಯೋಚನೆ ಮಾಡಿ. ಯಾವ ರೀತಿಯಾಗಿ ಅಂದರೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಕಾನ್ಫಿಡೆಂಟ್ ಆಗಿರಿ. ಇಷ್ಟೇ ಅಲ್ಲ, ಜೀವನ ಇನ್ನೂ ಮುಂದೆ ಇದೆ. ಇದೊಂದು ಸ್ವಲ್ಪ ಸಮಯ ನಾವು ಆರಾಮಾಗಿರೋಣ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಲ್ಲೇ ಸ್ವಲ್ಪ ಆರಾಮಾಗಿದ್ದು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಪ್ರಿಪೇರ್ ಆಗೋಣ ಅಲ್ವಾ. ನಾನು ಹೇಳಿದ್ದು ಸರಿ ಅನಿಸ್ತಾ, ಏನು ಅನಿಸ್ತು ಕಮೆಂಟಲ್ಲಿ ತಿಳಿಸಿ. ಸೊ ತಳ್ಳೆಲ್ಲ ನೋಡಿ ಸ್ವಲ್ಪ ಚೆಚ್ಚಿಬಿಟ್ಟಿದ್ರು, ಅಂದರೆ ಚೆಚ್ಚಿದಾಗ ಸಿಡಿಯುತ್ತೆ, ಅದನ್ನು ಹಂಗೇ ಗುಡಿಸ್ತಾ ಇದೆ. ಇಲ್ಲಾಂದರೆ ಗಾಡಿಗಳೆಲ್ಲ ಓಡಾಡ್ತಾ ಇರ್ತವೆ ಇಲ್ಲಿ, ಯಾವುದಕ್ಕೋಸ್ಕರ ಗುಡಿಸ್ಕೊಂಡ್ರೆ ನಮಗೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ನೀಟಾಗಿ ಗುಡಿಸ್ದು ಇನ್ನೊಂದು ಸತಿ ಚೆನ್ನಾಗಿ ಚೆಚ್ಚಿದ್ದಾರೆ ನೋಡಿ. ಅದು ಚೆನ್ನಾಗಿ ಚೆಚ್ಬಿಟ್ಟು ನೀಟಾಗಿ ಅದನ್ನು ಅದರಲ್ಲಿನ ಏನಾದರೂ ಇರುತ್ತೆ ಅಂತ ಹೇಳ್ಬಿಟ್ಟು ಅದು ಒದ್ರಿ ಅದು ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ ಅದನ್ನು ಈ ರೀತಿ ಸಪ್ರೇಟ್ ಮಾಡ್ತಾರೆ. ಸೊ ನಾನು ಅದನ್ನೆಲ್ಲ ತೊಗೊಂಡೋಗಿ ಗುಡ್ಡೆ ಹಾಕ್ತಾಯಿದ್ದೀನಿ ಅಲ್ಲಿ. ಅದೂ ಇನ್ನೊಂದು ಸತಿ ಅಳ್ದುಬಿಟ್ಟು ಇದು ಮಾಡ್ಕೊಬೇಕು. ಫಸ್ಟ್ ಮೇಲಿರೋದನ್ನೆಲ್ಲ ತೊಗೊಂಡ್ಬಿಟ್ರೆ ಅಲ್ಲಿ ಕೆಳಗಡೆ ಬೇಳೆ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು
ನೆಕ್ಸ್ಟು ಸೆಕೆಂಡ್ ರೌಂಡಿಗೆ ಮತ್ತೆ ಹರಡ್ಬಿಟ್ಟು ಇದೇ ರೀತಿಯಾಗಿ ಒಂದು ಸ್ವಲ್ಪ ಕಡ್ಡೀಲಿ ಕೋಲಲ್ಲಿ ಏನಾದರೂ ಹಿಂಗೆ ಬಡಿದ್ಬಿಟ್ಟು ನೆಕ್ಸ್ಟ್ ಅದನ್ನೇ ರೀತಿಯಾಗಿ ಕ್ಲೀನ್ ಮಾಡ್ಕೊಳೋದು. ಇದನ್ನೆಲ್ಲ ತೂರ್ಕೊತಾರೆ ಗಾಳಿಗೆ, ಗಾಳಿ ಇದ್ದರೆ ಗಾಳೀಲಿ ತೂರ್ಕೊಬೇಕು, ಇಲ್ಲಾಂದರೆ ಫ್ಯಾನ್ ಹಾಕ್ಬಿಟ್ಟು ಸಹ ತೂರ್ತಾರೆ. ಗಾಳಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಅಕಸ್ಮಾತ್ ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ, ಆಪ್ಷನ್ ಇರಬೇಕಲ್ವ ಎಲ್ಲದಕ್ಕೂ. ಸೊ 1-2 ಫ್ಯಾನ್ ಇಟ್ಕೊಂಬಿಟ್ಟು, ಸ್ಟ್ಯಾಂಡ್ ಫ್ಯಾನ್ ಇರುತ್ತಲ್ಲ ಅದನ್ನ ಇಟ್ಕೊಂಬಿಟ್ಟು ತೂರ್ಬಿಟ್ಟು, ಅದು ಹೊಟ್ಟೆ ಬೇರೆ ಕಡೆ ಆಗುತ್ತೆ, ಕಾಳೆಣ್ಣೆ ನೆಲಕ್ಕೆ ಬೀಳುತ್ತೆ, ಒಟ್ಟು ಗಾಳಿ ಹಾರ್ಕೊಳತ್ತಲ್ವ ಸ್ವಲ್ಪ ಮುಂದಕ್ಕೆ ಹೋಗಿ ಬೀಳುತ್ತೆ. ಸೊ ಇದನ್ನೆಲ್ಲ ಮಾಡ್ಕೊಬೇಕು ಅಂದರೆ ನಾನು ಆಲ್ರೆಡಿ ಹೇಳ್ದಂಗೆ ಒಬ್ಬರ ಕೈಲಿ ಮಾತ್ರ ಆಗಲ್ಲ, ಒಂದು 3-4 ಜನ ಇರಲೇಬೇಕು. ನಮಗೆ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದಕ್ಕೆ ಸಂಜೆ 4-5 ಗಂಟೆ ಆಗೋಗಿತ್ತು. ಹಂಗೂ ಇನ್ನೂ ಕೆಲಸ ಇತ್ತು. ನಾನು ಅಷ್ಟರಲ್ಲಿ ಮಾನ್ಯ ಸ್ಕೂಲಿಂದ ಬಂದಲಲ್ಲ, ಇನ್ನು ಮಕ್ಕಳು ನೋಡಿಕೊಂಡು ಮನೆ ಕೆಲಸ ಟೀ ಇಡೋದಾಗಿರ್ಬೋದು, ನಾನು ಒಳಗಡೆ ಬಂದೆ. ನಮ್ಮ ಅತ್ತೆ ಮಾವ ಇನ್ನೂ ಎಲ್ಲ ಮಾಡ್ಕೊತಾನೆ ಇದ್ದರು. ನೋಡಿ ಇಷ್ಟು ಬೇಳೆ ಆಗಿದೆ, ಒಂದೇ ಥರ ಅಲ್ಲ, ಒಂಥರ ಕಲರ್ ಆಗೋಗ್ಬಿಟ್ಟಿದೆ ಬೇಳೆ. ಬಿಳಿದು ಕೆಂಪುದು ಎಲ್ಲ ಇದ್ದಾವೆ ಮಿಕ್ಸ್, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ವಿ. ನೋಡೋಣ ಯಾವ ರೀತಿ ಇರುತ್ತೆ ಅಂತ ಬೇಳೆನ. ಸೊ ನಾನು ನೆಕ್ಸ್ಟ್ ಯಾವಾಗಾದ್ರೂ ಮುಂದಿನ ವೀಡಿಯೋ ವ್ಲಾಗಲ್ಲಿ ಬೇಳೆ ಇದು ಇವಾಗ ಉಂಡು ಬೇಳೆ ಅಲ್ವಾ ಇದನ್ನು ಯಾವ ರೀತಿಯಾಗಿ ನೀರಲ್ಲಿ ನೆನೆಸ್ಬಿಟ್ಟು ಆಮೇಲೆ ಮಿಲ್ಗೆ ಹಾಕ್ಸ್ಕೊಂಬಂದು ನಾವು ಮಾಮೂಲಿ ಸಾಂಬಾರ್ಗೆ ಹಾಕೋ ಥರ ಬೇಳೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಸಹ ಶೇರ್ ಮಾಡ್ಕೊತೀನಿ. ನೋಡಿ ಈ ರೀತಿಯಾಗಿ ಗಾಳಿಗೆ ತೂರ್ತಾಯಿದ್ರು. ಅದು ಒಟ್ಟಿದೆಯಲ್ಲ, ಇನ್ನು ಅದು ಮೇಕೆಗಾದರೂ ಕೊಡ್ಬೋದು, ಇಲ್ಲ ಹಸುಗಳು ತಿಂತವೆ, ಅದು ಏನು ವೇಸ್ಟ್ ಆಗೋಲ್ಲ. ಮೇಕೆಗಳು ಚೆನ್ನಾಗಿ ತಿಂತವೆ, ನಾಟಿ ಹಸುಗಳಿಗೂ ಸಹ ಹಾಕ್ತೀವಿ, ಏನು ತೊಂದರೆ ಏನಿಲ್ಲ. ನೋಡಿ ಇಷ್ಟು ಬೇಳೆ ಆಗಿದ್ದಾವೆ. ಇದನ್ನೆಲ್ಲ ಮತ್ತೆ ತಿರ್ಗಾ ನೀಟಾಗಿ ಗುಡ್ಡೆ ಮಾಡಿ ನೀಟಾಗಿ ಒಂದು ಕಡೆ ಗುಡಿಸ್ಕೊಂಡು ತಿರ್ಗಾ ಇದನ್ನು ಸಹ ತೂರಬೇಕು. ಕೆಳಗಡೆ ಮಣ್ಣು ಕಲ್ಲು ಎಲ್ಲ ಇರುತ್ತಲ್ಲ, ಇದನ್ನೆಲ್ಲ ನೀಟಾಗಿ ಹುರಿಕಾಳು ಅಂತಲೇ ಅಲ್ಲ, ಮಾಮೂಲಿ ಹುಳ್ಳಿಕಾಳು ಇರುತ್ತಲ್ಲ ಅದನ್ನು ಸಹ ಸೇಮ್ ಇದೇ ಥರನೇ ಅದನ್ನು ತೊಗೊಂಬಂದು ಅಳ್ಬಿಟ್ಟು ಚೆನ್ನಾಗಿ ಕೋಲಲ್ಲಿ ಚೆಚ್ಬಿಟ್ಟು ಈ ರೀತಿಯಾಗಿ ತೂರಿ ಇದೇ ರೀತಿಯಾಗಿ ಸೇಮು ಶುಂಠಿ ಆಗಿರ್ಬೋದು, ಮತ್ತು ಇನ್ನೇನಿರುತ್ತೆ ಅವರೆಬೇಳೆ ಅದನ್ನು ಸಹ ಇದೇ ಥರನೇ ಮಾಡ್ಕೊಳೋದು. ಸೊ ಇನ್ನು ನಮ್ಮ ಮಾನ್ಯ ಸ್ಕೂಲಿಂದ ಬಂದಳು. ಇಷ್ಟ ಆಗಿತ್ತು ಸ್ನೇಹಿತರೆ ಇವತ್ತಿನ ವ್ಲಾಗ್. ಮುಂದೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಇನ್ನೇನು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡಿದೆ. ಸೊ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬಿಕಾಸ್ ನಿಮ್ಮ ಸಬ್ಸ್ಕ್ರೈಬ್ ಆಗಿರ್ಬೋದು, ಇಲ್ಲ ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.